ನಮಸ್ಕಾರ, ಎಸ್ಆರ್ ಶೆಟ್ಟಿ ಸೀಸನ್ಗೆ ಸ್ವಾಗತ. ಟೀ ಟೈಮಲ್ಲಿ ಏನಾದರೂ ಕ್ರಂಚಿಯಾಗಿ ತಿನ್ನಬೇಕು ಅನ್ಸಿದಾಗ ಆರೋಗ್ಯಪೂರ್ಣವಾದಂತಹ ನಟ್ಸ್ ಚೂಡ ಮಾಡೋದು ಹೇಗೆ ನೋಡೋಣ. ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಎಸ್ಆರ್ ಶೆಟ್ಟಿ ಸೀಸನ್ಗೆ ಸಬ್ಸ್ಕ್ರೈಬರ್ ಆಗಿ ನಮಗೆ ಸಪೋರ್ಟ್ ಮಾಡಿ. ಪ್ಯಾನ್ಗೆ 1 ಕಪ್ನಷ್ಟು ಮಖಾನ ಹಾಕೊಂಡಿದ್ದೀನಿ. ಇದನ್ನು ಸಣ್ಣ ಉರಿನಲ್ಲೇ ಹುರ್ಕೋಬೇಕಾಗತ್ತೆ. ಇನ್ನೊಂದು ಸೈಡಲ್ಲಿ ನಾವು ಎಲ್ಲ ನಟ್ಸ್ಗಳನ್ನ ಹುರ್ಕೊಂಡ್ಬಿಡೋಣ. ಇದು ಆಗ್ತಾ ಇರಲಿ. ನೋಡಿ, ಇನ್ನೊಂದು ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ಬಾದಾಮಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ನಷ್ಟು ಶೇಂಗಾ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಗೋಡಂಬಿ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಸಣ್ಣ ಉರಿನಲ್ಲೇ ಹುರ್ಕೊಳ್ಳೋಣ. ನೋಡಿ, ಸಣ್ಣ ಉರಿನಲ್ಲೇ ಇಷ್ಟಾಗೋವರೆಗೂ ಹುರ್ಕೊಂಡಿದ್ದೀನಿ. ನೋಡಿ, ಒಂದು 5 ನಿಮಿಷ ಬೇಕಾಗಿದೆ. ಇದನ್ನೀಗ ತಟ್ಟೆಗೆ ಹಾಕ್ಕೊತಾ ಇದ್ದೀನಿ. ಸೇಮ್ ಅದೇ ಪ್ಯಾನ್ಗೆ ಇವಾಗ ಒಣ ಕೊಬ್ಬರಿನ ಈ ಥರ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊತಾ ಇದ್ದೀನಿ. ಉರಿ ಸಣ್ಣನೇ ಇರಲಿ. ನೋಡಿ, ಇದು ಪಂಪ್ಕಿನ್ ಸೀಡ್ಸು, ಕುಂಬಳಕಾಯಿ ಬೀಜ ಹಾಕ್ಕೊತಾ ಇದ್ದೀನಿ. ಇದು ಸೂರ್ಯಕಾಂತಿ ಬೀಜ, ಜೊತೆಯಲ್ಲೇ ಉರ್ಗಡ್ಡೆ. ಇದನ್ನೆಲ್ಲ ಸ್ವಲ್ಪ ಹುರ್ಕೋಬೇಕು. ಉರಿ ಮಾತ್ರ ಸಣ್ಣನೇ ಇರಬೇಕು. ನೋಡಿ, ಇಷ್ಟ ಆಗಿದೆ ಅಲ್ವಾ. ಇವಾಗ ಒಂದು ಅರ್ಧ ಕಪ್ನಷ್ಟು ನಾನಿಲ್ಲಿ ಬ್ರೌನ್ ಪೋಹಾ ಇತ್ತು, ಅವಲಕ್ಕಿ, ಗಟ್ಟಿ ಅವಲಕ್ಕಿ. ಇದು ಮೀಡಿಯಮ್ ಆಗಿದೆ ಅವಲಕ್ಕಿ, ತೀರಾ ಗಟ್ಟಿ ಅವಲಕ್ಕಿ ಎಲ್ಲ, ಚೂಡ ಮಾಡ್ತೀವಲ್ಲ ಆ ಅವಲಕ್ಕಿನ ಹಾಕ್ಕೊಂಡಿದ್ದೀನಿ. ಇದನ್ನು ಇದೇ ಬಿಸಿಲಿ ಸ್ವಲ್ಪ 1-2ರಿಂದ 3 ನಿಮಿಷಗಳ ಕಾಲ ಹುರ್ಕೊಳ್ಳೋಣ. ನಂತರ 1 ಟೇಬಲ್ ಸ್ಪೂನಷ್ಟು ಅಗಸೆ ಬೀಜ, ಫ್ಲಾಕ್ಸ್ ಸೀಡ್ಸ್ ಹಾಕೋಣ. ಇದು ಸ್ವಲ್ಪ ಚಟ್ಪಟ ಅನ್ನೋವರೆಗೂ ಹುರ್ಕೋಬೇಕು. ಈ ನಟ್ಸ್ ಚೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಜೊತೆಗೆ ಸಂಜೆ ಹೊತ್ತಲ್ಲಿ ಏನಾದರೂ ಕ್ರಂಚಿ ಬೇಕು ಅಂದರೆ ಹೆಲ್ದಿ ಆಪ್ಷನ್ ಇದು. ನೋಡಿ, ಇದನ್ನೆಲ್ಲನೂ ಚೆನ್ನಾಗಿ ಹುರ್ಕೊಂಡ್ಬಿಟ್ಟಿದ್ದೀವಿ. ಇದನ್ನ ಇವಾಗ ಇದೇ ತಟ್ಟೆಗೆ ತಕ್ಕೊಂಡ್ಬಿಡೋಣ. ನೋಡಿ, ಆ ಕಡೆ ಮಸಾಲನೂ ಕೂಡ ಗರಿಗರಿಯಾಗಿ ಬಂದಿದೆ. ಇದನ್ನು ತೆಗೆದಿಟ್ಕೊಳ್ಳೋಣ. ಅದೇ ಪ್ಯಾನಿಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ನೀವು ಎಣ್ಣೆ ಬೇಕಾದರೂ ಕೊಬ್ಬರಿ ಎಣ್ಣೆ ಆದರೂ ಹಾಕ್ಕೋಬೋದು, ಶೇಂಗಾ ಎಣ್ಣೆ ಆದರೂ ಹಾಕ್ಕೋಬೋದು. ನೋಡಿ, 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ನೋಡಿ, ತುಪ್ಪ ಕರಗಿ ಸ್ವಲ್ಪ ಬಿಸಿ ಆದರೆ ಸಾಕು. ಒಲೆ ಆಫ್ ಮಾಡ್ಕೊಂಬಿಡಿ. ಇದಕ್ಕೆ ನೋಡಿ ಸ್ವಲ್ಪ ಜೀರಿಗೆ ಪುಡಿ, ಗರಂ ಮಸಾಲ, ಜೊತೆಗೆ ಆಮ್ಚೂರ್ ಪೌಡರ್ ಹಾಕಿದ್ದೀನಿ. ಚಿಟಿಕೆ ಅರಿಶಿಣ ಮತ್ತು ಹಿಂಗು. ಒಲೆ ಆಫ್ ಮಾಡಿಕೊಂಡೇ ಹಾಕ್ಕೊಳ್ಳಿ. ಇಲ್ಲಿ ಖಾರ, ಉಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಂತರ ಈಗ ನಾವಾಗಲೇ ಹುರ್ಕೊಂಡ್ವಲ್ಲ ಎಲ್ಲ ನಟ್ಸು ಜೊತೆಗೆ ಮಖಾನ. ನೋಡಿ, ಮಖಾನ ಹಾಕ್ಕೊಂಡಿದ್ದೀನಿ. ಈಗ ನಟ್ಸ್ ಎಲ್ಲ ಹಾಕ್ಕೊತಾ ಇದ್ದೀನಿ. ಈ ಚೂಡ ತುಂಬಾ ಹೆಲ್ತಿಯಾಗಿರುತ್ತೆ, ಅಷ್ಟೇ ಕ್ರಂಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋದು. ನೋಡಿ, ಎಲ್ಲನೂ ಸರಿಯಾಗಿ ಕಲಸಿದಾಗಿದೆ. ಇದನ್ನು ತಣ್ಣಗಾದ ನಂತರ ಒಂದು ಬಾಕ್ಸಲ್ಲಿ, ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ನೀವು. ಈಗ ಟೇಸ್ಟಿಯಾದಂತಹ ಕ್ರಂಚಿ ನಟ್ಸ್ ಚೂಡ ಸಿದ್ಧವಾಗಿದೆ. ನೀವು ಮಾಡ್ಕೊಳ್ಳಿ. ರುಚಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಎಸ್ಆರ್ ಶೆಟ್ಟಿ ಸಬ್ಸ್ಕ್ರೈಬರ್ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.